ಕಳೆದ ತಿಂಗಳು ಜೂನ್ 11ನೇ ತಾರೀಕು ನಿಧನರಾಗಿದ್ದಂತಹ ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ ಕಮಲಾ ಹಂಪನ ಸಾಹಿತ್ಯ ಕೃಷಿಯ ಜೊತೆ ಸಂಶೋಧನೆ ಮತ್ತು ಬೋಧನೆಗಳಿಂದಲೂ ಕೂಡ ತುಂಬಾ ಹೆಸರುವಾಸಿಯಾಗಿದ್ದಂಥವರು, ಜನಪ್ರಿಯರಾಗಿದ್ದಂಥವರು. ಅವರದ್ದು ಸರ್ವರಿಗೂ ಒಳಿತನ್ನು ಬಯಸಿದಂತಹ ಜೀವ. ಸಾಹಿತ್ಯ ಕ್ಷೇತ್ರಕ್ಕೆ ಕಮಲಾ ಹಂಪನ ಕೊಟ್ಟ ಕೊಡುಗೆ ಅಪಾರ. ಅಂದಹಾಗೆ ದಿವಂಗತ ಕಮಲಾ ಹಂಪನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮರೆತಿದ್ದಾರೆ. ನಾರಾಯಣ ನೇತ್ರಾಲಯಕ್ಕೆ ನೇತ್ರದಾನ ಮಾಡಿದ್ದು ಅವರ ಕಣ್ಣುಗಳಿಂದ ಈಗ 10 ಜನರ ಬಾಳಿಗೆ ಬೆಳಕಾಗಿದೆ. ಹಲವು ವರ್ಷಗಳ ಹಿಂದೆ ನಾರಾಯಣ ನೇತ್ರಾಲಯಕ್ಕೆ ನೇತ್ರದಾನ ಮಾಡೋದಾಗಿ ನೋಂದಣಿ ಮಾಡಿಕೊಂಡಿದ್ರು. ನಿಧನರಾದ ಬಳಿಕ ನಾರಾಯಣ ನೇತ್ರಾಲಯಕ್ಕೆ ನೇತ್ರದಾನ ಮಾಡಿದ್ದು ವೈದ್ಯರು ಅವರ 2 ಕಣ್ಣುಗಳ ಭಾಗಗಳನ್ನು ಈಗಾಗಲೇ ಮೂವರಿಗೆ ಅಳವಡಿಕೆ ಮಾಡಿದ್ದಾರೆ. 45 ವರ್ಷದ ಇಬ್ಬರಿಗೆ ಒಂದು ಕಣ್ಣಿನಿಂದ ಎಂಡೋಥೆಲಮಿ ಮತ್ತು ಸ್ಟ್ರೋಮ್ ಅಳವಡಿಕೆ ಮಾಡಿದ್ದಾರೆ. ಕಣ್ಣಿನ ಲೇಯರ್ಗಳನ್ನು ಇಬ್ಬರಿಗೆ ಅಳವಡಿಕೆ ಮಾಡಿದ್ದಾರೆ. ಮತ್ತೊಬ್ಬರಿಗೆ ಕಪ್ಪುಗುಡ್ಡೆ ತೆಗೆದು ಕಪ್ಪುಗುಡ್ಡೆ ಅಳವಡಿಕೆ ಮಾಡಿದ್ದಾರೆ. ಮತ್ತೊಂದು ಕಣ್ಣು ಇದ್ದು ಇದರಿಂದ ಇನ್ನೂ 7 ಜನರಿಗೆ ಉಪಯೋಗ ಆಗುತ್ತೆ. ಒಟ್ಟು 10 ಜನರಿಗೆ ಅಳವಡಿಕೆ ಮಾಡ್ತೀವಿ ಅಂತಿದ್ದಾರೆ. ನೇತ್ರದಾನ ಮಹಾದಾನ. ಇಲ್ಲಿಂದ 3 ಜನರಿಗೆ ನಾವು ಆ್ಯಕ್ಚುಲಿ 4 ಜನರಿಗೆ ಮಾಡಬೇಕು ಅಂತ ಹೇಳಿ ಹೊರಟಿದ್ವಿ. ಅದು ಆನ್ ಟೇಬಲ್ ಡಿಸೈಡ್ ಆಗುತ್ತೆ ಒಂದೊಂದು ಸರಿ. ಸೊ ಹಾಗಾಗಿ ನಾವು 3 ಜನರಿಗೆ ಮಾತ್ರ ಅದು ಯೂಟಿಲೈಸ್ ಮಾಡಬೇಕಾಯಿತು. 2 ಕಣ್ಣು, ಒಂದು ಕಣ್ಣು ಇಬ್ಬರಿಗೆ ಹಾಕಿದ್ದೇವೆ. ಇನ್ನೊಂದು ಕಣ್ಣು ಫುಲ್ ಕಾರ್ನಿಯಾ ತೆಗೆದು ಫುಲ್ಲು ಇನ್ನೂ ಒಂದು ಪೇಷಂಟಿಗೆ ಹಾಕಿದ್ದೇವೆ. ಸೊ ಹಾಗೇನೆ ನಾವು ಇನ್ನೂ ಸ್ಕ್ಲೀರಾ ಅಂತ ಹೇಳ್ತೀವಿ, ವೈಟ್ ಪೋಷನ್ ಅಂತೇಳಿ, ಅದನ್ನು ಈಗಲೂ ಇಟ್ಟಿದ್ದೇವೆ. ಅದು 1 ಇಯರ್ವರೆಗೆ ಯೂಸ್ ಮಾಡ್ಬೋದು. ಅದು ಹೆಚ್ಚು ಕಡಿಮೆ ಒಂದು 7-8 ಜನರಿಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ನಾವು 10 ಜನರವರೆಗೂ ನಾವು 2 ಕಣ್ಣಿಂದ 10 ಜನರವರೆಗೂ ನಾವು ಹಾಕ್ಬೋದು. ಇನ್ನು ಒಂದು 7 ಜನರಿಗೆ ಆಗೋವಷ್ಟು ನಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಆ ಪೇಷಂಟ್ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ಯೂಸ್ ಮಾಡ್ತೇವೆ. ಸರ್ ಅದು 22nd ಯೂಸ್ ಮಾಡಿದ್ದು, ದಾನ ಮಾಡಿದ್ದದು. ಸೊ ನಾವು ಇಮ್ಮಿಡಿಯೇಟಾಗಿ ಬೆಳಗ್ಗೆದ್ದು ಹೋಗಿ ತಗೊಂಡು ಬಂದ್ವಿ. ಅವ್ರ ಮನೇಲಿ ಕೂಡ ತುಂಬ ವೇಟ್ ಮಾಡ್ತಾಯಿದ್ರು, ಅವ್ರು ದಾನ ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅವರು ಬಾಡಿ ದಾನ ಮಾಡಬೇಕು ಅಂತ ಹೇಳಿದರು. ಅದನ್ನು ನಾವು ಫಸ್ಟ್ ಹೋಗ್ಬಿಟ್ಟು ನೇತ್ರದಾನ ಮಾಡ್ಕೊಂಡು ಬಂದಮೇಲೆ ದೇಹ ದಾನ ಮಾಡಿದರು ಅವರು. ಅವ್ರಲಿಂದ 3 ಜನರಿಗೆ